السلام عليكم ورحمة الله تعالى وبركاته. الصلاة والسلام على أشرف المرسلين وعلى آله وصحبه أجمعين، أما بعد. أعوذ بالله من الشيطان الرجيم. بسم الله الرحمن الرحيم. إن الله وملائكته يصلون على النبي يا أيها الذين آمنوا صلوا عليه وسلموا تسليما. ಸನ್ಮಾನ್ಯ ಮುಖ್ಯೋಪಾಧ್ಯಾಯರೇ, ಪೂಜಾ ಗುರುವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾನು ಹೇಳಲು ಬಯಸುವ ವಿಷಯ ಎಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಪ್ರವಾದಿ ಪ್ರೇಮ ಎಂಬ ವಿಷಯವನ್ನು ನಾನು ಇಂದು ನಿಮ್ಮ ಮುಂದೆ ಹಂಚಿಸಿಕೊಳ್ಳುತ್ತೇನೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರಿಗೆ ಯಾರಾಗಿದ್ದಾರೆ? ಕೇವಲ ಒಂದು ಸಂದೇಶವಾಹಕರು ಮತ್ತು ಪ್ರವಾದಿಯೇ, ಅಥವಾ ಒಬ್ಬ ಉತ್ತಮ ಶಿಕ್ಷಕ ಮತ್ತು ಮಾರ್ಗದರ್ಶಕರೇ? ಪವಿತ್ರ ಕುರ್ಆನ್ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳ ನಡುವಿನ ಸಂಬಂಧವನ್ನು ವಿವರಿಸುವುದು ಹೇಗಾಗಿದೆ? ಪ್ರವಾದಿಯು ವಿಶ್ವಾಸಿಗಳಿಗೆ ಅವರ ಜೀವನಕ್ಕಿಂತ ಹತ್ತಿರವಾಗಿದೆ. ಅವರ ನಡುವಿನ ಮೌಲ್ಯವನ್ನು ಅಭಿಪ್ರಾಯ ಪ್ರಚೋದಕವಾದ ಒಂದು ಆಶಯವಾಗಿದೆ. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೇಳಿದರು, ಓ ಅಲ್ಲಾಹನ ದೂತರೇ, ಎಲ್ಲಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೇನೆ. ಇದು ಕೇಳಿದ ಪ್ರವಾದಿಯವರು ಹೇಳಿದರು, ಅದು ಸರಿಯಲ್ಲ ಉಮರ್, ನೀನು ನಿನ್ನಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಬೇಕು. ತಟ್ಟನೆ ಅಲ್ಲಿಂದ ಉಮರ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದರು, ಓ ಅಲ್ಲಾಹನ ದೂತರೇ, ನಾನು ನನ್ನಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಸರಿ ಎಂದು ಪ್ರವಾದಿಯವರು ಉತ್ತರಿಸಿದರು. ಒಬ್ಬರು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಕೇಳಿದರು, ಓ ಅಲ್ಲಾಹನ ದೂತರೇ, ಈ ಜಗತ್ತು ಯಾವಾಗ ಕೊನೆಗೊಳ್ಳುತ್ತದೆ? ಪ್ರವಾದಿ ಅವರು ಹೇಳಿದರು, ಆ ದಿವಸಕ್ಕೆ ಬೇಕಾಗಿ ನೀನು ಯಾವ ಸಿದ್ಧತೆಯನ್ನು ಮಾಡಿದೆ? ಆ ವ್ಯಕ್ತಿ ಹೇಳಿದರು, ನಾನು ಅದಕ್ಕೆ ನಮಾಜ್ ಮಾಡಿಯೋ ವೃತ ಅನುಷ್ಠಿಸಿಯೋ ಯಾವ ಸಿದ್ಧತೆಯನ್ನು ಮಾಡಿಲ್ಲ, ಆದರೆ ಅಲ್ಲಾಹನ ಮತ್ತು ಅವನ ದೂತರನ್ನು ಅತಿಯಾಗಿ ಪ್ರೀತಿಸುತ್ತೇನೆ. ಪ್ರವಾದಿ ಅವರು ಹೇಳಿದರು, ನೀನು ನಿನ್ನ ಸಹೋದರರೊಂದಿಗೆ ಆಗಿದೆ. ಇದರ ಸಾರ ಎಂದರೆ ಅಲ್ಲಾಹನನ್ನು ಮತ್ತು ಅವನ ದೂತರನ್ನು ಪ್ರೀತಿಸಿದರೆ ಅವರ ಜೊತೆಯಾಗಿರುತ್ತದೆ. ಇದರ ಸಾರ ಪ್ರವಾದಿ ಹೇಳಿದರು. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವಂಚನೆಯ ಮೂಲಕ ಸಂಪಾದಿಸಿದ ಸಂಪತ್ತಿನಿಂದ ದಾನ ಧರ್ಮವನ್ನು ಮಾಡಿದರೆ ಅಲ್ಲಾಹು ಸ್ವೀಕರಿಸುವುದಿಲ್ಲ. ಶುದ್ಧವಿಲ್ಲದೆ ಮಾಡಿ ನಮಾಜು ಅಲ್ಲಾಹು ಸ್ವೀಕರಿಸುವುದಿಲ್ಲ ಎಂದು ಪ್ರವಾದಿಯವರು ಹೇಳುತ್ತಿದ್ದಾರೆ. ಒಂದೊಂದು ಮರಣ ವಾರ್ತೆಯು ನಮ್ಮ ಮರಣವನ್ನು ನೆನಪಿಸುವ ಎಚ್ಚರಿಕೆ ಗಂಟೆಯಾಗಿದೆ. ಇರುವ ದಿನವಷ್ಟು ಯಾರನ್ನು ಕೆಟ್ಟವರೆಂದು ದೃಷ್ಟಿಸದೆ ಎಲ್ಲವರನ್ನು ಪರಸ್ಪರ ಪ್ರೀತಿಸಿ ಅಲ್ಲಾಹನ ಕರೆಗೆ ಯಾವಾಗ ತೆರಳುತ್ತೇನೆಂದು ನಮಗೆ ಗೊತ್ತಿಲ್ಲ. ನನ್ನಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಯಾವುದಾರು ನೋವಾಗಿದ್ದರೆ ಕ್ಷಮಿಸಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದನೆಗಳು. ವಾಖಿರಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. അടുത്തതായി